ವೈದ್ಯರನ್ನ ಕರೆಸಿ ಒಂದು ಬುದ್ಧಿ ಮಾತನ್ನು ಹೇಳಿಸೋದಕ್ಕೆ ಮುಂದಾಗಿದ್ದಾರೆ. ಸೊ ಪತ್ನಿ ಮುಂದೆ ಬೆನ್ನು ನೋವು ಇಲ್ಲ ಅಂತ ಹೇಳಿದ್ದಾರೆ. ವೈದ್ಯರು ಹೇಳಿದಂತೆ ಸ್ಕ್ಯಾನನ್ನು ಮಾಡಿಸ್ಕೊಳ್ಳಿ, ಆಮೇಲೆ ನೋವು ಹೆಚ್ಚಾದರೆ ಸಮಸ್ಯೆ ಆಗುತ್ತೆ. ಪತ್ನಿ ವಿಜಯಲಕ್ಷ್ಮಿ ಮಾತಿಗೆ ದರ್ಶನ್ ಡೋಂಟ್ ಕೇರ್. ಬೇಲ್ ಅರ್ಜಿ ವಿಚಾರಣೆ ಮುಗಿದ ಮೇಲೆ ನೋಡೋಣ. ಪತ್ನಿ ವಿಜಯಲಕ್ಷ್ಮಿಗೆ ಹೇಳಿದ್ದಾರೆ, ನೋಡೋಣ ಜಾಮೀನು ಆಗಲಿ, ಈಗ ಸದ್ಯಕ್ಕೇನು ಇಲ್ಲ ಅಂತೇಳಿ, ಬೆನ್ನೋವೆ ಎಂಥದ್ದೇನಿಲ್ಲ ಅಂತೇಳಿ ಅವರು ವಿಜಯಲಕ್ಷ್ಮಿ ಮುಂದೆ ಏನನ್ನು ಕೂಡ ತೋರಿಸ್ಕೊಂಡಿಲ್ಲ. ಒಂದಷ್ಟು ಆಸೆ ಅಂತೂ ಇದ್ದೇ ಇದೆ, ಸೆಷನ್ ಕೋರ್ಟಲ್ಲೇ ಜಾಮೀನು ಸಿಗುತ್ತೆ ಅಂತೇಳಿ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ದಾರೆ ಅಂತೇಳಿ ಬೇಲ್ ಸಿಗುವ ಆಸೆ ಚಿಗುರೊಡೆದಿದೆ. ಆದರೆ ನಾಳೆಯಿಂದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ಪ್ರತಿವಾದವನ್ನು ಮಂಡನೆ ಮಾಡಲಿದ್ದಾರೆ. ಏನೆಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟಿದ್ರು ಸಿ ವಿ ನಾಗೇಶ್ವರ್, ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ. ಯಾಕೆ ಜಾಮೀನನ್ನು ಕೊಡಬಾರ್ದು ಅಂತೇಳಿ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಇಲ್ಲಿವರೆಗೂ ಸಿ ವಿ ನಾಗೇಶ್ವರು ಯಾಕೆ ತಮ್ಮ ಕಕ್ಷಿದಾರನಿಗೆ ಜಾಮೀನನ್ನು ಕೊಡಬೇಕು ಅಂತೇಳಿ ವಾದವನ್ನು ಮಂಡನೆ ಮಾಡಿದರು. ಆದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಯಾಕೆ ಕೊಡಬಾರ್ದು ಅಂತೇಳಿ ತಮ್ಮ ವಾದವನ್ನು ಕೂಡ ಮಂಡಿಸ್ತಾರೆ. ಇವತ್ತು ವಿಜಯಲಕ್ಷ್ಮಿ ಅವರು ಅವರ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಬಂದು ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರೆ. ಬ್ಯಾಗ್ ತುಂಬ ಡ್ರೈ ಫ್ರೂಟ್ಸ್, ಅದೇ ರೀತಿಯಾಗಿ ಒಂದಷ್ಟು ಬಟ್ಟೆಗಳನ್ನು ಕೂಡ ತಂದು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಇವತ್ತು ಭೇಟಿ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ. ಬೆನ್ನು ನೋವಿನ ವಿಚಾರವಾಗಿ ಸಲಹೆ ಕೊಡುವಂಥ ಕೆಲಸ, ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ಒಳ್ಳೆ ಅಂದಿದ್ದಾರೆ. ಏನೆಲ್ಲ ಚರ್ಚೆ ಆಗಿರ್ಬೋದು, ಏನಾದರೂ ಇನ್ಸೈಡ್ ಡೀಟೇಲ್ಸ್ ಲಭ್ಯ ಆಗಿದೆಯಾ? ಖಂಡಿತ ನಾಗೇಂದ್ರ ಬಾಬು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಸಾರಿ ಸೇರಿದಂತೆ ಒಟ್ಟು 8 ಬಾರಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ಈ ಭೇಟಿ ಪ್ರಮುಖವಾಗುತ್ತೆ. ಯಾಕಂದ್ರೆ ದರ್ಶನ್ ಅವ್ರಿಗೆ ಸಾಕಷ್ಟು ಬೆನ್ನು ನೋವು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಟ್ರೀಟ್ಮೆಂಟ್ ಪಡೆಯೋದಕ್ಕೂ ಕೂಡ ನಿರಾಕರಣೆ ಮಾಡ್ತಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಜೈಲಿನ ಸಿಬ್ಬಂದಿಗಳು ಈ ಬಾರಿ ದರ್ಶನ್ ಅವರ ಪತ್ನಿಗೆ ನೇರವಾಗಿ ದರ್ಶನ್ ಅವರ ಹಠದ ಬಗ್ಗೆ ಅವ್ರಿಗೆ ಹೇಳಿರ್ತಕ್ಕಂಥ, ಅಂದ್ರೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಬೇಡ, ಸ್ಕ್ಯಾನಿಂಗ್ ಬೇಡ ಅಂತ ಏನ್ ದರ್ಶನ್ ಹಠ ಹಿಡಿದಿದ್ದಾರೆ, ಆ ಬಗ್ಗೆ ಮಾತನಾಡಿ ಅವರಿಗೆ ಬುದ್ಧಿ ಹೇಳುವಂತೆ ಜೈಲಿನ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮ ತಲೆಗೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ವಿಜಯಲಕ್ಷ್ಮಿ ಅವ್ರಿಗೆ ಈ ಬಗ್ಗೆ ಹೇಳಿ ಒಂದಷ್ಟು ಬುದ್ಧಿವಾದ ಹೇಳೋದಕ್ಕೆ ಹೇಳಿದ್ರು. ಹೀಗಾಗಿ ದರ್ಶನ್ ಅವರು ಅಂದ್ರೆ ಏನು ಸಂದರ್ಶಕರ ಕೊಠಡಿಯಲ್ಲಿ ವಿಜಯಲಕ್ಷ್ಮಿ ಅವರು ಇದ್ದಾರೆ, ಅಲ್ಲಿಗೆ ದರ್ಶನ್ ಅವ್ರನ್ನ ಕರೆ ತಂದಾಗ ಮೊದಲಿಗೆ ಮಾತನಾಡ್ತಕ್ಕಂಥ ವಿಷಯ ಏನಂದ್ರೆ ಆರೋಗ್ಯದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಆದ್ರೆ ದರ್ಶನ್ ವಿಜಯಲಕ್ಷ್ಮಿ ಮುಂದೆ ಯಾವುದೇ ರೀತಿಯ ನೋವಿಲ್ಲ, ಅದು ಸಣ್ಣ ಪುಟ್ಟ ನೋವು ಅನ್ನುವ ರೀತಿಯಲ್ಲಿ ಆಕ್ಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಈಗ ನಮ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ದರ್ಶನ್ ಯಾಕೆ ಹಾಗೆ ಮಾಡ್ತಿದ್ದಾರೆ ಅಂದ್ರೆ ವಿಜಯಲಕ್ಷ್ಮಿ ಜೊತೆಗೆ ಅವರ ವಕೀಲರು ಬೇಲ್ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ದರ್ಶನ್ ಅವರಿಗೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಈಗ ಸಿಗಲ್ಲ ಅನ್ನೋದಾದ್ರೆ ದರ್ಶನ್ ಮತ್ತಷ್ಟು ಕೂಗ್ತಾರೆ ಅನ್ನುವ ನಿಟ್ಟಿನಲ್ಲಿ ಈಗ ಬೇಲ್ ಸಿಗಲ್ಲ ಅಂತ ಅವರು ದರ್ಶನ್ ಅವರ ಮುಂದೆ ಹೇಳ್ತಾ ಇಲ್ಲ. ಯಾಕಂದ್ರೆ ದರ್ಶನ್ ಏಕಾಂಗಿಯಾಗಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಆತ್ಮಸ್ಥೈರ್ಯವನ್ನ ಕಳ್ಕೊಂಡಿದ್ದಾರೆ. ಈಗ ನಾವು ಬೇಲ್ ಸಿಗಲ್ಲ, ಇನ್ನು ತಡವಾಗುತ್ತೆ ಅನ್ನುತ್ತಾ ಹೇಳಿದ್ರೆ ದರ್ಶನ್ ಮತ್ತಷ್ಟು ಕುಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ಪಾಸಿಟಿವ್ ಆಗಿ ಮಾತನಾಡ್ತಿರ್ತಾರೆ. ಅದನ್ನ ದರ್ಶನ್ ಅವರು ಈ ರೀತಿಯಾಗಿ ಅಂದ್ರೆ ಪಾಸಿಟಿವ್ ಆಗಿ ತೆಗೆದುಕೊಂಡು ನನಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೇಲ್ ಸಿಗುತ್ತೆ, ನಿನ್ನೆ ಅಷ್ಟೇ ಸಿ ವಿ ನಾಗೇಶ್ ಅವರು ಒಂದು ಅತ್ಯದ್ಭುತವಾಗಿ ವಾದವನ್ನ ಮಾಡಿದ್ರು. ಅದರ ಒಂದು ರಿಟರ್ನ್ ಕಾಪಿ ಅಂದ್ರೆ ಏನು ನಾಗೇಶ್ ಅವರು ವಾದ ಏನ್ ಮಾಡಿದ್ರು ಅದರ ರಿಟರ್ನ್ ಕಾಪಿಯನ್ನು ಕೂಡ ದರ್ಶನ್ ಅವರಿಗೆ ಕಳಿಸಲಾಗಿತ್ತು. ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೋಡಿರ್ತಕ್ಕಂಥ ದರ್ಶನ್ ನನಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೇಲ್ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಟ್ರೀಟ್ಮೆಂಟ್ ಅನ್ನ ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಆ ಒಂದು ವಿಚಾರವನ್ನ ಚರ್ಚೆ ಮಾಡ್ತಿದ್ದಾರೆ. ಈಗಲೂ ಕೂಡ ದರ್ಶನ್ ನನಗೆ ಟ್ರೀಟ್ಮೆಂಟ್ ಬೇಡ, ಬೆಂಗಳೂರಿಗೆ ಬಂದ ಬಳಿಕ ನಾನು ಟ್ರೀಟ್ಮೆಂಟ್ ಪಡಿತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ವಿಜಯಲಕ್ಷ್ಮಿ ಅವರು ಸಣ್ಣ ವಿಚಾರವನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಮುಂದಿನ ದಿನಗಳಲ್ಲಿ ಮತ್ತೆ ದೊಡ್ಡದಾಗುತ್ತೆ. ಈ ಸಮಸ್ಯೆ ನಿಮ್ಗೆ ಈಗಿಂದಲ್ಲ ಹಿಂದಿನಿಂದಲೂ ಇದೆ, ಈಗ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಟ್ರೀಟ್ಮೆಂಟ್ ಪಡಿಲೇಬೇಕು ಅಂತ ಮನವೊಲಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಜೈಲಿನ ಅಧಿಕಾರಿಗಳಿದ್ದಾರೆ, ಜೊತೆಗೆ ಇಬ್ಬರು ಗ್ರೇಸಿ ಹಾಗೂ ಅನುಷ್ಕಾ ಅನ್ನುವ ಇಬ್ಬರು ಆತ್ಮೀಯರು ಅಂದ್ರೆ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಇದ್ದಾರೆ. ಅವರೆಲ್ಲರೂ ಸೇರ್ಕೊಂಡು ದರ್ಶನ್ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಾತಿ ಜನಗಣತಿ ವರದಿ ಯಾವಾಗ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದಕ್ಕಿಂತ ಯಾಕೆ ಅನುಷ್ಠಾನಕ್ಕೆ ಇನ್ನೂ ಬಂದಿಲ್ಲ ಅನ್ನೋದೇ ಈಗ ಎದ್ದಿರುವಂಥ ಪ್ರಶ್ನೆ. ಈಗ ಆ ಕಿಚ್ಚು ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಜನಗಣತಿಯ ವರದಿಯ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ.
ಬಹಳ ಕುತೂಹಲ ಕೇಳಿಸ್ತದೆ. ಯಾಕೆಂದರೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಇದೇ ವಿಚಾರವಾಗಿ ಜಾತಿ ಜನಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತನ್ನಿ ಅಂತೇಳಿ ಬಹಿರಂಗ ಪಡಿಸಿ ಅಂತೇಳಿ ಅವರು ಕೂಡ ಒಂದು ರೀತಿಯಲ್ಲಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದರು. ಅದೇ ರೀತಿಯಾಗಿ ಬೋಸರಾಜು ಅವರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆದರೆ ವಿಪಕ್ಷ ಇದನ್ನು ಮೂಢ ಹಗರಣ ಡೈವರ್ಟ್ ಮಾಡೋದಕ್ಕೆ ಇದನ್ನು ಚರ್ಚೆಗೆ ಮುನ್ನೆಲೆಗೆ ತರ್ತಿದ್ದಾರೆ ಅಂತೇಳಿ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಇದೆಲ್ಲದರ ನಡುವೆ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಜನಗಣತಿ ವರದಿಯ ವಿಚಾರವಾಗಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚಾದಂಥ ಜಾತಿ ಜನಗಣತಿಯ ಕಿಚ್ಚು. ಒಬ್ಬೊಬ್ಬರು ಸಚಿವರು ಏನು ಹೇಳ್ತಾರೆ, ಲಿಂಗಾಯತ ಸಮುದಾಯದ ಸಚಿವರು ಇದಕ್ಕೆ ಒಪ್ಕೊಳ್ತಾರ, ಒಕ್ಕಲಿಗ ಸಮುದಾಯದ ಸಚಿವರು ಇದಕ್ಕೆ ಒಪ್ಕೊಳ್ತಾರ ಅನ್ನೋದೇ ಈಗಿರುವಂಥ ಕುತೂಹಲ. ಯಾಕೆಂತಂದರೆ ಜಾತಿ ಜನಗಣತಿ ಈಗಿರುವಂಥ ವರದಿ ಏನಿದೆಯಲ್ಲ, ಆ ವರದಿ ಏನಾದರೂ ಅನುಷ್ಠಾನಕ್ಕೆ ಬಂದಿದೆ ಆದರೆ ಒಂದಷ್ಟು ಬದಲಾವಣೆಗಳಾಗುತ್ತೆ ಮೀಸಲಾತಿ ವಿಚಾರವಾಗಿ. ಹಾಗಾಗಿ ಇದನ್ನು ಅನುಷ್ಠಾನಕ್ಕೆ ತರೋದು ಬೇಡ ಅಂಥೇಳಿ ಕಾಂಗ್ರೆಸ್ ಪಾಳ್ಯದಲ್ಲಿರುವಂಥ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರ ಹಾದಿಯಾಗಿ ಲಿಂಗಾಯತ ಮುಖಂಡರೆಲ್ಲರೂ ಕೂಡ ಸಹಿಯನ್ನು ಮಾಡೋ ಮೂಲಕ ಅದನ್ನು ಸಿದ್ದರಾಮಯ್ಯವರ ಗಮನಕ್ಕೆ, ಹೈಕಮಾಂಡ್ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡಿದರು. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಒಪ್ಪಿಕೊಳ್ತಾರಾ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಸಂದರ್ಭದಲ್ಲಿ ಅನ್ನೋದೇ ಈಗಿರುವಂಥ ಕುತೂಹಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಗುರುವಾರ ಚರ್ಚೆ ಆಗುತ್ತೆ, ಕೇವಲ ಚರ್ಚೆಗಷ್ಟೇ ಸೀಮಿತ ಆಗ್ತಾ ಇದೆಯಾ ಅಂತ? ನಾಗೇಂದ್ರ ಬಾಬು, ಮಹತ್ವದ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಜಾತಿ ಜನಗಣತಿಯ ವರದಿಯ ಅಸ್ತ್ರವನ್ನು ಬಿಟ್ಟಿರುವಂಥದ್ದು. ಮೂಡ ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ರಾಜಕೀಯವಾಗಿ ಒಂದಷ್ಟು ಬದಲಾವಣೆಗಳು ಅಥವಾ ರಾಜಕೀಯವಾಗಿ ಒಂದಷ್ಟು ನಾನಾ ರೀತಿಯ ಚರ್ಚೆಗಳ ಬೆನ್ನಲ್ಲಿ ಈಗ ಹಿಂದುಳಿದ ವರ್ಗಗಳ ಅಸ್ತ್ರವನ್ನು ಬಿಟ್ಟಿರುವಂಥದ್ದು. ಇದಕ್ಕೆ ಪೂರಕವಾಗಿ ಇಂದು ಹಿಂದುಳಿದ ವರ್ಗಗಳ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅದರಲ್ಲಿ ಸಚಿವರು ಕೂಡ ಮತ್ತು ಶಾಸಕರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಭೇಟಿಯಾಗಿ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಿ ಸಂಬಂಧಪಟ್ಟಂತೆ ಒತ್ತಾಯವನ್ನು ಮಾಡಿರುವಂಥದ್ದು. ಅದು ಈಗ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅಂದರೆ ಗುರುವಾರ ಸಚಿವ ಸಂಪುಟ ಸಭೆ ನಿಗದಿಯಾಗಿರುತ್ತದೆ. ಅಲ್ಲೂ ಕೂಡ ಈ ಸಂಬಂಧಪಟ್ಟ ಚರ್ಚೆ ಆಗಲಿದೆ. ಜಾತಿ ಜನಗಣತಿ ವರದಿಗೆ ಸ್ವಪಕ್ಷದಲ್ಲೂ ಕೂಡ ಅಪಸ್ವರ ಇರುವಂಥದ್ದು. ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಇಬ್ಬರೂ ಕೂಡ ನಾಯಕರು ಪಕ್ಷಾತೀತವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಇಷ್ಟು ದಿನ ಇಲ್ಲದಂತಹ ಜಾತಿ ಜನಗಣತಿ ವರದಿ ಈಗ ಪ್ರಸ್ತಾಪ ಆಗ್ತಾ ಇರೋ ಹಿಂದೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಜೊತೆಗೆ ಹಿಂದುಳಿದ ವರ್ಗಗಳ ಬಲವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಚಾಣಾಕ್ಷ ನಡೆಯನ್ನು ಅನುಸರಿಸಿರುವಂಥದ್ದು. ಮುಂದೆ ಒಂದಷ್ಟು ರಾಜಕೀಯ ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ಸಾಕಷ್ಟು ಕುತೂಹಲದ ಜೊತೆಗೆ ನಾಗೇಂದ್ರ ಬಾಬು ರಾಜಕೀಯವಾಗಿ ಕೂಡ ಒಂದಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು.